ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಿಸಿಲಂತೂ ಫ್ರೆಂಡ್ಸ್ ಇಷ್ಟೊತ್ತಿಗೆ ಇವಾಗ 7:23 ಆಗಿದೆ. ಇಷ್ಟೊತ್ತಿಗೆ ಎಷ್ಟೊಂದು ಬಿಸಿಲು ಬಂದೈತೆ ಅಂದರೆ ಮಳೆ ಬರ್ತಾನೆ ಇಲ್ಲ, ಜಾಸ್ತಿ ಬಿಸಿಲು ಬಂದಿದೆ. ಹಾಗಾಗಿ ನಾನೀಗ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಬೆಳಗ್ಗೆ ಶಿಫ್ಟ್ ಇತ್ತು ಕರೆಂಟು, ಬಟ್ ಇವತ್ತು ನಮಗೆ ಕರೆಂಟ್ ಕೊಟ್ಟಿಲ್ಲ. ನಾನಿವತ್ತು ಪ್ಲಾನ್ ಮಾಡ್ಕೊಂಡಿದ್ದು ಮೊಳಕೆ ಕಾಳಿತ್ತು. ರೀಸೆಂಟಾಗಿ ಮೊಳಕೆ ಕಾಳು ಏನು ಹಾಕಿದ್ನಲ್ಲ, ಮೊಳಕೆ ಕಾಳು ಅಂದರೆ ಒಂದು 3 ಟೈಮ್ ಮಾಡುವಷ್ಟು ಮೊಳಕೆನ ಒಂದೇ ಸಲ ಕಟ್ಕೊಂಡಿದ್ದೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಅದು ಜಾಸ್ತಿ ಮೊಳಕೆ ಬಂದರೆ ಚೆನ್ನಾಗಿರಲ್ಲ, ಒಂಥರ ಕಹಿ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಸ್ವಲ್ಪ ತಗೊಂಡು ಸಾಂಬಾರು ಮಾಡೋಣ ಅಂತ ನಾನು ಇವತ್ತಿದ್ದೆ. ಆದರೆ ಕರೆಂಟೇ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಕರೆಂಟ್ ಬಂದಮೇಲೆ ನಾನು ಸಾಂಬಾರನ್ನ ರೆಸಿಪಿ ಶೇರ್ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಏನು ಮಾಡೋದಕ್ಕೂ ಹೋಗಲ್ಲ, ಯಾಕಂದರೆ ನಾನು ಒಬ್ಬಳೇ ಇರೋದು. ಕರೆಂಟ್ ಯಾವಾಗ ಬರುತ್ತೆ ನೋಡಿಕೊಂಡು ಅವಾಗಲೇ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಏನು ಮಾಡೋಣ ಅಂದರೆ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಶೇರ್ ಮಾಡ್ತೀನಿ. ನೋಡಿ, ಇವರಿಬ್ಬರು ಇದ್ದಾರಲ್ಲ, ಸರಿ, ಇಲ್ಲಿ ರೋಮಿಯೋ, ಇಲ್ಲಿರೋದು ಬ್ಲಾಕಿ ಮತ್ತು ಚೆರ್ರಿ. ಇವರಿಬ್ಬರು ಶಿಫ್ಟ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ನಾನು ಎಲ್ಲಿಗೆ ಅಂದರೆ ಫ್ರಿಜ್ ಇದೆಯಲ್ಲ, ಫ್ರಿಜ್ ಮೇಲೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರಿಜ್ ಮೇಲೆ ಇಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ನಮ್ಮ ಖುಷಿ ಇದೆ ಪ್ರಾಬ್ಲಮ್ ನನಗೆ, ಯಾಕಂದರೆ ಹೋಗ್ಬಿಟ್ಟು ಎಲ್ಲ ಕೈಯಲ್ಲಿ ಹಿಂಗೆ ತಳ್ಳಿಬಿಡ್ತಾಳೋ ಅಂತ. ಅವಳನ್ನ ಆ ಕಡೆ ಬಿಡದೆ ನಾವೇ ಈ ಕಡೆನೇ ಅವಳನ್ನ ಇಟ್ಕೊಂಡ್ಬಿಟ್ಟು ಇವರಿಬ್ರನ್ನ ಆ ಕಡೆ ಶಿಫ್ಟ್ ಮಾಡೋಣ ಅಂತ. ಯಾಕೆಂದರೆ ಅಡುಗೆ ಮನೆಯಲ್ಲಿ ಬೇಡ ಅಂತ, ಯಾಕೆಂದರೆ ಅಡುಗೆ ಎಲ್ಲ ಮಾಡ್ತಿರ್ತೀನಲ್ಲ, ಘಾಟೆಲ್ಲ ಇರುತ್ತೆ. ಪಾಪ ಅವರಿಗೆ ಇರೋದು ಕಷ್ಟ ಆಗಬಹುದೇನೋ, ಬಟ್ ಇಷ್ಟು ದಿನ ಕಷ್ಟ ಆಗಿಲ್ಲ ಅವ್ರಿಗೆ, ಯಾಕೆಂದರೆ ಅಡ್ಜಸ್ಟ್ ಆಗೋರು ಅವರು. ನಾನು ಇಲ್ಲಿ ಬಂದ ತಕ್ಷಣ ನೋಡಿ ಫುಡ್ ಹಾಕ್ತಾರೆ ಅಂತ ಬರ್ತಾರೆ, ಆದರೆ 2 ದಿನಕ್ಕೆ ಗಲೀಜು ಮಾಡ್ತಾರೆ ಫ್ರೆಂಡ್ಸ್ ಅವರು. ಅದಕ್ಕೆ ನಂಗೆ ಬೇಜಾರಾಗ್ತೈತೆ. ನೀರನ್ನ ಇಷ್ಟು ಬೇಗ ಗಲೀಜು ಮಾಡ್ತಾರೆ ಅಂದರೆ, ನಾನು ಇಲ್ಲಿಗೆ ಇದು 3ನೇ ಸಲ ನಾವು ತೊಳೆದಿರೋದು, ನಾವು ತಗೊಂಡು ಬಂದಾಗಿಂದ ಅಷ್ಟು ಗಲೀಜು ಮಾಡ್ತಾರೆ. ಪರವಾಗಿಲ್ಲ ನೋಡಿ, ಬ್ಲಾಕಿ ಬರ್ತಿದ್ದಾನೆ. ಅಯ್ಯೋ, ಆ್ಯಕ್ಚುಲಿ ಬರಲ್ಲ ಗೊತ್ತಾ ಫುಡ್ ಹಾಕ್ತೀನಿ ಅಂದರೆ. ಫುಡ್ ತಿನ್ನೋದೇ ಇಲ್ಲ, ನಾನು ಹೇಳಬೇಕು ಅಂದರೆ ಫುಡ್ಡೇ ತಿನ್ನಲ್ಲ. ಚೆರ್ರಿ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾಳೆ ಅಂದರೆ, ಫುಡ್ ಹಾಕ್ತಾಳೆ ಅಂತ ಬಂದಿದ್ದಾಳೆ. ಭಾಳ ಆಕ್ಟಿವ್ ಅವಳು. ಬನ್ನಿ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ತೀನಿ. ಎಲ್ಲ ಹೊಸ್ತು ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಆ ಥರ ವೀಡಿಯೋಸ್ ಮಾಡಬೇಕು ಅಂತಾರೆ, ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಆ ಥರ ಪ್ರಯತ್ನ ಪಡ್ತೀನಿ. ಬನ್ನಿ, ಇವತ್ತೇನೇನೆಲ್ಲ ಆಗುತ್ತೆ ನೋಡೋಣ. ಒಂದು ರಾಶಿ ಪಾತ್ರೆಗಳಿದ್ದೀವಿ, ಎಷ್ಟು ತೊಳ್ಕೊಬೇಕು. ಪಾತ್ರೆ ಎಲ್ಲ ತೊಳ್ಕೊಬಂದು ಆ ಪಾತ್ರೆಗಳ ಜಾಗಕ್ಕೆ ಆ ಪಾತ್ರೆಗಳನ್ನ ಜೋಡಿಸ್ಕೊಂಡ್ರೆ ಒಂಥರ ನೆಮ್ಮದಿ ಸಿಕ್ಬಿಡುತ್ತೆ, ಬೇಗ ಕೆಲಸಗಳು ಆಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ಫ್ರೆಂಡ್ಸ್. ಯಾವುದೇ ಕ್ಲೀನ್ ಮಾಡಿ ಇಟ್ಟಿರ್ತೀವಲ್ಲ, ನೆಲ ಒರೆಸೋದು, ಪಾತ್ರೆ ತೊಳೆದು ಎಲ್ಲನೂ ಅದು ಹಾಗೇ ಇರಬೇಕು ಅಂತ ಎಲ್ಲ ಹೆಣ್ಮಕ್ಳು ಅನ್ಕೊಂತಾರೆ. ನಾನಂತೂ ಜಾಸ್ತಿನೇ, ನಾನು ಚಿಕ್ಕವಳಿಂದಲೂ ಹಂಗೆ. ಯಾರಾದರೂ ನಂಗೆ ಕ್ಲೀನ್ ಮಾಡಿದ್ನ ಮುಟ್ಟಿದ್ರೆ ಇಲ್ಲ ಅಂದರೆ ಏನಾದರೂ ಓಡಾಡಿದ್ರೆ ಆ ಥರ ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಅವಾಗಲಿಂದ. ಇವಾಗಲೂ ಅಷ್ಟೇ, ಕ್ಲೀನ್ ಮಾಡಿದ್ಮೇಲೆ ಹಾಗೇ ಇರಬೇಕು ನನಗೆ. ಆ ಥರ ಮೈಂಡ್ ಒಂಥರ ಏನೋ. ಇವಾಗ ನಾನು ಸ್ವಲ್ಪ ಎಲ್ಲ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ ಫ್ರೆಂಡ್ಸ್, ಇಷ್ಟು ಎಕ್ಸ್ಟ್ರಾ ಇರೋದಿದು. ಇಷ್ಟು ಕಾಳನ್ನ ತೊಗೊಂಡು ನಾವು ಸಾಂಬಾರನ್ನ ಮಾಡೋಣ. ಜೊತೆಗೆ ಫ್ರೆಂಡ್ಸ್, ನೇರಳೆ ಹಣ್ಣು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಅದನ್ನು. ಫ್ರೆಂಡ್ಸ್, ಅನ್ನಕ್ಕೆ ಇಟ್ಬಿಟ್ಟು ಇವತ್ತು ನಾನು ಲೆಮನ್ ರೈಸ್ ಮಾಡ್ಕೊತೀನಿ ಫ್ರೆಂಡ್ಸ್. ತುಂಬ ದಿನ ಆಗಿದೆ ತಿಂದು. ಲೆಮನ್ ರೈಸ್ ಮಾಡಿ ತುಂಬ ದಿನ ಆಗಿದೆಯಲ್ಲ, ಅದಕ್ಕೆ ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಈಗ, ಯಾಕೆಂದರೆ ನಮಗೆ ಕರೆಂಟ್ ಇಲ್ಲ. ಈಗ ಕರೆಂಟ್ ಯಾವಾಗ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕರೆಂಟ್ ಕೊಟ್ಟಾಗ ನಾನು ಸಾಂಬಾರನ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ತಿಂಡಿಗೆ ಲೆಮನ್ ರೈಸ್ನ ಮಾಡ್ತೀನಿ. ರೈಸ್ಗೆ ಇಟ್ಟಿದ್ದೀನಿ. ಈಗ ರೈಸ್ ಆಗಲಿ. ಲೆಮನ್ ರೈಸ್ ಮಾಡೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಫ್ರೆಂಡ್ಸ್, ಪಟ್ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬನ್ನಿ, ಕರ್ಬೇವಿನ ಸೊಪ್ಪು ಕಿತ್ಕೊಬರಕ್ಕೆ ಹೋಗೋಣ ಸಾಂಬಾರಿಗೆ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ದಾಸವಾಳ ಗಿಡದಲ್ಲಿ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ಇಷ್ಟೊಂದು ಹೂವುಗಳು, ಮೈ ತುಂಬ ಹೂವು ಮುಟ್ಕೊಂಡಿದ್ದಾಳೆ ನಮ್ಮ ದಾಸವಾಳ ಗಿಡ. ಇದು ವೈಟ್ ದಾಸವಾಳ ಫ್ರೆಂಡ್ಸ್, ಇದೊಂದೇ ಒಂದು. ಇದೊಂದೇ ನೋಡಿ, ಒಂದೇ ಸಣ್ಣ ಗಿಡ, ಇನ್ನು ಚಿಕ್ಕದು. ಆದರೆ ವೈಟದು ಬಿಡುತ್ತೆ, ಅದನ್ನು ನೋಡಿ ಮಗ್ಗ ಹಾಕಿದೆ, ಅವಾಗವಾಗೆ ಬಿಡ್ತಾ ಇರುತ್ತೆ. ನಮಗೆ 4-5 ಹೂವು ಸಿಗುತ್ತೆ ಒಂದೊಂದು ಟೈಮ್ಗೆ. ದೊಡ್ಡದಾಗುತ್ತೆ ಸ್ವಲ್ಪ, ಅದನ್ನೆಲ್ಲ ನೆಲ ಎಲ್ಲ ಸ್ವಲ್ಪ ಬಿಡಿಸ್ಬೇಕು. ನೋಡಿ ಹೂವು ಇಷ್ಟೊಂದು ಬಿಟ್ಟಿದೆ. ನಮ್ಮ ಕರಿಬೇವಿನ ಗಿಡ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡದಾಗಿದೆ. ನಾನು ತಂದಿಟ್ಟಾಗ ಒಂದೇ ಒಂದು ಕೊಂಬೆ ಇತ್ತು ಆಯಿತಾ, ಇಷ್ಟು ದೊಡ್ಡದಾಗಿದೆ ನೋಡಿ. ಬನ್ನಿ, ಇವಾಗ ನನಗೆ ಈ ಥರ ದೊಡ್ಡ ಎಲೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಈ ಥರ ಕರ್ಬೇವಿನ ಸೊಪ್ಪಿಂದು ತಿನ್ನೋಕ್ಕೆಲ್ಲ ಸಿಗಲ್ಲ. ಈ ಥರ ಚಿಕ್ಕ ಚಿಕ್ಕ ಎಲೆ ಇರುತ್ತಲ್ಲ, ಇದನ್ನು ಹಾಕಿ ಈ ಒಗ್ಗರಣೆ ಹಾಕಬೇಕು, ಸಕ್ಕತ್ತಾಗಿರುತ್ತೆ. ನನಗೆ ಈ ಥರ ಎಲೆಗಳೇ ಇಷ್ಟ ಆಗೋದು. ಎಳೆಯೋದು ಅದು ಫುಲ್ಲು ಬಾಡ್ಕೊಂಡು ಹೋಗುತ್ತಲ್ಲ,
ಎಣ್ಣೆಲಿ ಹಾಕಿದಾಗ ಆವಾಗ ಚೆನ್ನಾಗಿರುತ್ತೆ. ನಂಗೆ ಅವಾಗ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ತಿನ್ನೋದಕ್ಕೂ ಈಸಿ, ಯಾಕೆಂದರೆ ದೊಡ್ಡ ದೊಡ್ಡ ಎಲೆ ಇತ್ತು ಅಂದರೆ ತಿನ್ನಬೇಕು ಅಂತ ಅನಿಸಲ್ಲ, ಅದಕ್ಕೋಸ್ಕರ. ಫೈನಲಿ ನಮ್ಮ ರೈಸ್ ಕೂಡ ಕೂಗೋದಕ್ಕೆ ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್ ಬೇಕಿರೋದು, ಇದಕ್ಕೆ ಏನೂ ಬೇಕಿಲ್ಲ. ಅಷ್ಟೇ ಅಲ್ಲ, ಮಸಾಲೆ ಬೇಕು, ತೋರಿಸ್ತೀನಿ. ಇದರಲ್ಲಿ ಜೀರಿಗೆ ತಗೋತೀನಿ, ಕಡಲೆಬೀಜ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ತಗೋತೀನಿ ಫ್ರೆಂಡ್ಸ್. ಇವೆರಡು ಮಾತ್ರ ಸ್ಕಿಪ್ಪು. ಈ 5 ಐಟಮು ಬೇಕು ನನಗೀಗ. ಒಗ್ಗರಣೆ ಹಾಕೋಣ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕು ಅಂತ ಏನಿಲ್ಲ ಆಗುತ್ತೆ. ಫಸ್ಟ್ ಕಡಲೆಬೀಜನ ಹಾಕಿ ಫ್ರೈ ಮಾಡ್ಕೊತೀನಿ. ನಂಗೆ ಒಬ್ಳಿಗೆ ಆಗೋಷ್ಟು ಇಷ್ಟ ಫ್ರೆಂಡ್ಸ್ ಮಾಡ್ತಿರೋದು, ಜಾಸ್ತಿ ಮಾಡೋಕ್ಕೋಗಲ್ಲ. ಇಕ್ಕೊಯ್ತು ಅಂದರೆ ಓದಿ ಖುಷಿಮಾ, ಓದಿ ಬಂದಾರ, ಓನಿಮ್ಮ ಬೇಟೆ ಆಡ್ಬೇಕಾ ನಾನು, ಹ್ಞೂ ಅಂತೆ. ನಾನು ಬೇಟೆ ಆಡಿ ಅವಳಿಗೆ ಕೊಡ್ಬೇಕಂತೆ, ಹ್ಞೂ ಅಂತಿದ್ದಾರೆ. ನೀನು ಹೇಳೋಗು, ನೀನು ಬೇಟೆ ಆಡಿ ನೀನು ತಿನ್ಬೇಕು ತಾನೆ, ನಿನ್ನ ಹೊಟ್ಟೆ ನೀನು ತುಂಬಿಸ್ಕೋಬೇಕು ಇಲ್ವಾ? ನಾನೇ ಬೇಟೆ ಆಡ್ಕೊಡ್ಬೇಕಾ ಫ್ರೆಂಡ್ಸ್? ಏನು ಶಾರ್ಪ್ ಇದ್ದಾಳೆ ಅಂದರೆ, ಈಗ ನಾನು ಏನಾದರೂ ಕೆಲಸ ಮಾಡ್ತಿರ್ತೀನಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಏನಾದರೂ ಹಲ್ಲಿ ಸಿಕ್ತು ಅಂದ್ಕೊಡ್ರಿ. ಅಲ್ಲಿ ಸಿಕ್ತಾಗ ನಾನು ಖುಷಿ ಬಾರೆ ಅಂದ ತಕ್ಷಣ ಗೋಡೆ ಅವಳಿಗೆ ಕಟ್ಟಿ ಕಾಣಿಸ್ಬೇಕು. ಒಟ್ಟು ಈ ಗೋಡೆ ಮೇಗ್ಲದು ಕಾಣಿಸ್ತು ಅಂದರೆ ನಮಗೆ ಜಾಡ್ಸ್ ಒದ್ದು ಬಿಟ್ಟು ಅದನ್ನೇ ಇಟ್ಕೊತಾಳೆ ಅವಳು. ಕ್ಯಾಚು ಅವಳು ಏನು ಸ್ಟೈಲು, ಸಿಗ್ನೇಚರ್ಗಳೆಲ್ಲ ಮಾಡ್ತಾಳೆ. ನಮಗೆ ಹಿಂಗೆ ಟಚ್ ಮಾಡಿಕೊಂಡು ಅವಳು ಪಿಚ್ಚಾಗಿ ಅದಕ್ಕೆ ಇಟ್ಕೊಳ್ಳೋದು. ಹೋಗಿ ಭಾಳ ಇದ್ದಾಳೆ ಫ್ರೆಂಡ್ಸ್ ಇವಳು, ಕಡಿಮೆ ಎಲ್ಲವೂ ಸಖತ್ತಾಗ್ತಾಳೆ. ಹ್ಞೂ, ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ ಖುಷಿ. ಕಡಲೆಬೀಜ ರೆಡಿ ಆಯಿತು ಫ್ರೆಂಡ್ಸ್. ಈಗ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಗಾಳಿಗೆ ಸ್ಟವ್ ಆಫ್ ಹೋಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊನೆಯದ ಕರಿಬೇವಿನ ಸೊಪ್ಪು ಹಾಕೋಬೋದು ಫ್ರೆಂಡ್ಸ್. ನಾನು ಈಗಲೇ ಹಾಕೋತೀನಿ. ಒಂದು ನಿಂಬೆಹಣ್ಣು, ಲೆಮನ್ ರೈಸ್ಗೆ ಲೆಮನ್ ಹಾಕಲಿಲ್ಲ ಅಂದರೆ ಹೇಗೆ, ಅದಕ್ಕೆ ನಿಂಬೆಹಣ್ಣನ್ನು ಹಿಂಡಿದ ಮೇಲೆ ಅದಕ್ಕೆ ನಾವು ಊರಿಗೆ ಕೊಡಬಾರ್ದು ಫ್ರೆಂಡ್ಸ್. ಅಂದರೆ ಲೋ ಫ್ಲೇಮು ಆ ಥರ ಎಲ್ಲ ಇಡಬಾರ್ದು, ಡೈರೆಕ್ಟ್ ಆಫ್ ಮಾಡಿಬಿಡ್ಬೇಕು. ಇದಕ್ಕೆ ಕಾಯಿ ತುರಿ ಹಾಕೊಂಡ್ಬಿಟ್ಟು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸಾರಿ, ಅರಿಶಿನ ಹಾಕಿಲ್ಲ. ಹೋಗಿ ಆ ಕಡೆ ನಂಗೆ ಕಾಲು ಬಿಟ್ಟು ಅರಿಶಿನ ಹಾಕಿದ್ದೀನಿ ಫ್ರೆಂಡ್ಸ್. ಕಲರಿಗೆ ತಕ್ಕನಷ್ಟು ಅರಿಶಿನ ಹಾಕಿ ಇವಾಗ ಹಿಂಗೆ ಬಿಡೋದು. ಇದಕ್ಕೆ ಕಾಯಿ ತುರಿ ಹಾಕ್ಬಿಟ್ಟು ಅನ್ನ ಹಾಕಿ ಕಲಿಸ್ಕೊಳ್ಳೋದು. ನಾನು ಕಾಯಿ ತುರಿ ಎಲ್ಲ ಹಾಕಕ್ಕೆ ಹೋಗಲ್ಲ. ಅನ್ನ ವಿಜಲ್ ಬಿಡಲಿ, ಇನ್ನೂ ಬಿಡ್ತಿಲ್ಲ. ಬಿಟ್ಟ ಮೇಲೆ ಹಾಕೊಂಡ್ಮೇಲೆ ಹಾಕೋಣ ಅನ್ನ ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಸೇರಿಸ್ಕೊಂಡು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಗೊಜ್ಜು. ನಮ್ಮ ಖುಷಿ ನನಗೆ ಕಾಟ ಕೊಡ್ತಿದ್ದಾಳೆ, ತುಂಬ ಕೊಡ್ತಿದ್ದಾಳೆ. ಈಗ ರೈಸ್ನ ಹಾಕೋಬೇಕು. ಈ ಥರದ್ನೆಲ್ಲ ಖಾರವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಿತ್ರಾನ್ನ ರೆಡಿ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು. ಇದ್ರ ಜೊತೆ ಹಪ್ಪಳ ಇತ್ತು ಅಂದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ಬಟ್ ಈಗ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಚಿತ್ರಾನ್ನ, ಉಪ್ಪಿನಕಾಯಿ ಫ್ರೆಂಡ್ಸ್. ಇದು ಖಾರ ಇಲ್ಲ ಆಯಿತಾ, ಜಾಸ್ತಿ ಉಪ್ಪು ಹಾಕಿಲ್ಲ, ಆದರೂ ಸಕ್ಕತ್ತಿದೆ. ಒಂದು ಚೂರು ಕೆಟ್ಟಿಲ್ಲ. ಉಪ್ಪು ಥರ ಇರುತ್ತೆ ಕೆಲವೊಂದು ಉಪ್ಪಿನಕಾಯಿಗಳು, ಅದೇ ಈ ಥರ ಇಲ್ಲ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಇದು ಚೆನ್ನಾಗಿದೆ. ಕಡಲೆ ಬೀಜ ಹಾಕೋದನ್ನ ಮರ್ತ್ಬಿಟ್ಟಿದ್ದ, ಕಡಲೆ ಬೀಜ ಹಾಕಿದ್ದೀನಿ ನೋಡಿ. ಸಾಂಬಾರು ಮಾಡೋಕ್ಕೆ ಅಂತ ಕಾಯಿ ಸುಲ್ಕೊಳ್ಳೋಣ ಅಂತ ಕೂತ್ಕೊಂಡೆ ಫ್ರೆಂಡ್ಸ್. ಇದು ಮಚ್ಚಿದೆಯಲ್ಲ, ಅದು
ಚೆನ್ನಾಗಿಲ್ಲ. ಆದರೆ ಚಿಕ್ಕದದು ದೊಡ್ಡ ಮಚ್ಚುಗಳಿರ್ತಾವಲ್ಲ ಅದರಲ್ಲಾದರೆ 3 ಸಲ ಆ ಥರ ಸುಲಿದ್ರೆ ಸಾಕು, ಬೇಗ ಕಾಯಿ ಓಪನ್ ಆಗುತ್ತೆ. ನನಗಿದು ಕಷ್ಟನೇ ಆಗೋಯ್ತು ಫ್ರೆಂಡ್ಸ್ ಇದು ಸುಲಿಯೋದಕ್ಕೆ. ಅದು ಮಚ್ಚು ಸರಿ ಇಲ್ಲ ನನಗೆ. ನಾನು ಈ ಥರ ಎಲ್ಲ ಸುಲಿಯೋದೆಲ್ಲ ಬರುತ್ತೆ ನನಗೆ, ಬಟ್ ಮಚ್ಚು ಅಷ್ಟು ನೀಟಾಗಿಲ್ಲದಕ್ಕೆ ಒಂದಷ್ಟೊತ್ತು ಸುಲಿದಿದ್ದೀನಿ, ಒಂದು 5 ನಿಮಿಷ ಸುಲಿದಿದ್ದೀನಿ ಒಂದು ಕಾಯಿನ. ಕಷ್ಟ ಆಗ್ಬಿಡ್ತು ನನಗಂತೂ. ದೊಡ್ಡ ಮಚ್ಚಾದರೆ ನೋಡಿ ಹಿಂಗೆ ಬಿದ್ದು ಉದ್ದಾಡ್ಕೊಂಡೆಲ್ಲ ಸುಲಿತಾ ಇದ್ದೀನಿ. ದೊಡ್ಡ ಮಚ್ಚಾಯಿತು ಅಂದರೆ ಬೇಗನೆ ಆಗಿಬಿಡುತ್ತೆ ನನಗೆ, ಒಂದು 2 ನಿಮಿಷಕ್ಕೆಲ್ಲ. ಇದು ಸ್ವಲ್ಪ ಕಷ್ಟ ಆಯಿತು. ಅದರಲ್ಲೂ ಒಂಥರ ಅಂಟು ಥರ ಎಲ್ಲ ಇರುತ್ತಲ್ಲ ಕಾಯಿ, ಅದಂತೂ ಓಪನ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಇದನ್ನು ಓಪನ್ ಮಾಡಿ ಸುಲ್ಕೊಂಡೆ ಹೆಂಗೋ ಕಷ್ಟಪಟ್ಟು. ಫ್ರೆಂಡ್ಸ್ ಕಾಯಿ ತಗೊಂಡಿದ್ದೀನಿ, ಇಷ್ಟು ಕಾಯಿ ಸಾಕು ಅಂದ್ಕೊಂಡಿದ್ದೀನಿ. ಈ ಕಾಯಿ ಸುಲಿಯೋದ್ರಲ್ಲಿ ನನಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟೆ. ಯಾರ್ಯಾರು ಕೆಲಸ ಯಾರು ಮಾಡಬೇಕು ಅವರೇ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಕಷ್ಟ ನಮಗೆ ಹೆಣ್ಮಕ್ಳಿಗೆ. ಗಂಡ್ಮಕ್ಳ ಕೆಲಸನ ಹೆಣ್ಮಕ್ಳು ಮಾಡ್ತೀವಿ ಅಂತ ಹೋದ್ರೆ ಹಿಂಗೆ ಕಷ್ಟ ಅನ್ಭವಿಸ್ಬೇಕಾಗ್ತದೆ. ದೊಡ್ಡ ಮಚ್ಚಿದ್ರೆ ಬೇಗ ಸುಲಿತಿದೆ ಫ್ರೆಂಡ್ಸ್, ಇದು ಸ್ವಲ್ಪ ಕಷ್ಟನೇ. ನೋಡಿ ನಾನು ಇವಾಗ ಮೊಳಕೆ ಕಾಳಿಗೆ ಆಲೂಗಡ್ಡೆ ಹಚ್ಕೊಂಡಿದ್ದೀನಿ, ಮತ್ತು ಒಂದು ಟೊಮೊಟೊನ ಬೀಜ ತೆಗೆದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಅದು ಫ್ರೈ ಆಗೋ ಗ್ಯಾಪಲ್ಲಿ ನಾನು ಇದನ್ನು ಕಾಯಿನ ಹಚ್ಕೊಬಿಡ್ತೀನಿ. ಖುಷಿ ಫ್ರೆಂಡ್ಸ್, ಅವಳು ಒಳಗಡೆ ನಮ್ದು ಫ್ಯಾನ್ ವೈರ್ ಇಟ್ಕೊಂಡು ಆಟ ಆಡ್ತಾವಳೆ. ಬಾರಿ ಇಲ್ಲಿ. ಇಷ್ಟು ಕರೆದ್ರೆ ಬಂದ್ಬಿಡ್ತಾಳೆ ಅಷ್ಟೇ ಫ್ರೆಂಡ್ಸ್. ಅಲ್ದು ಈಗ ಬಂದು ನನ್ನ ಹತ್ರ ನಿಂತಿದ್ದಾಳೆ. ಹೋಗ್ ಫ್ಯಾನ್ ವೈರ್ ಇಟ್ಕೊಂಡು ಆಟ ಆಡ್ತಿದ್ಯಲ್ಲ, ಕಿತ್ತಾಕೋದ್ರೆ ನಾವೇನೇ ಮಾಡ್ಬೇಕಲ್ಲೇ? ಚೆನ್ನಾಗಿ ಕೆಲಸ ಕೊಡ್ತೀಯಲ್ಲ ನಾವ್ ನೀನು. ಹೋಗಿ ಬಾಯಿ ಮುಚ್ಕೊಂಡು ಫ್ರೆಂಡ್ಸ್, ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತೀನಿ. ಕರಿಬೇವು ಜೊತೆಗೆ ಧನಿಯಾ ಪುಡಿ, ಖಾರದ ಪುಡಿ, ಕಾಯಿ, ಟೊಮೊಟೊ ಫಸ್ಟ್ ಉಟ್ಕೊಬರ್ತೀನಿ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಕುಡ್ದಿದ್ದೀನಿ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಇದು ಮಾಡೋಣ. ಸಾಸಿವೆ ಸ್ವಲ್ಪ ಇಕ್ಕಟ್ಟು ಥರ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನನಗೆ. ಯಾಕೋ ಸಾಸಿವೆ, ಸಾಂಬಾರಿಗೆ ಒಂದು ಚಕ್ಕೆ ತೊಗೊಂಡಿದ್ದೀನಿ. ಲವಂಗ ಮತ್ತು ಮೆಣಸು ಒಂದೆರಡು. ಆಯಿತು. ಸಾಸಿವೆಲ್ಲ ಚೆನ್ನಾಗಿ ಚಿಟಪಟ ಆದಮೇಲೆ ಹಾಕೋಣ. ಈಗ ಇದಕ್ಕೆ ರುಬ್ಕೊ ಬಂದ್ಬಿಟ್ಟು ಮಸಾಲೆನ ಸೇರಿಸ್ಕೊತೀನಿ. ಒಗ್ಗರಣೆ ಹಾಕಿರೋ ಕಾಳಿಗೆ ಖಾರದ ಪುಡಿ 1 ಸ್ಪೂನು, ಆಮೇಲೆ ಧನಿಯಾ ಪುಡಿ ದೊಡ್ಡದಾಗಿ ಒಂದು 2.5 ಸ್ಪೂನ್ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಪಪ್ಪನ್ನು ಬೇಕಾದ್ರೂ ಸೇರಿಸ್ಬೋದು. ಕಡಲೆ ಪುಡಿ ಬಿಟ್ಟು ಸ್ವಲ್ಪ, ಕಡಲೆ ಹಿಟ್ಟು ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ರುಬ್ಬಿರೋ ಅಂತ ಮಸಾಲೆ ಸೇರಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದನ್ನು ಒಂದು ಏನಿಲ್ಲ ಅಂದ್ರೆ ಒಂದು 1/4 ಗಂಟೆ ಕುದಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಒಂದು 1/4 ಗಂಟೆ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿರ್ಬೇಕು ನಾವು, ಚೆನ್ನಾಗಾಗುತ್ತೆ. ಇದಕ್ಕೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋದಷ್ಟೇ.
ಫ್ರೆಂಡ್ಸ್ ಸಾಂಬಾರು ಕೂಡ ಕುದೀತಾ ಇದೆ ಚೆನ್ನಾಗಿ. ಇದು ಕಾಳು ಬೇಯವರೆಗೂ ಕುದಿಸ್ಕೋಬೇಕು ಫ್ರೆಂಡ್ಸ್ ಅಷ್ಟೇ. ನೋಡಿ ನನ್ನ ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ. ಇದು ಹಿಂಗೆ ತಂದಿಟ್ಟಿದ್ದೆ ಆಯಿತಾ, ಬೇರೆ ಹೊಡೆದಿಲ್ಲ ಫ್ರೆಂಡ್ಸ್. ಆದರೂ ಅಷ್ಟು ನೀಟಾಗಿ ಹತ್ಕೊಂಡಿದೆ. ಬಾಡೋಗ್ಬಿಡುತ್ತೆ ಅಂದ್ಕೊಂಡೆ. ಮೇ ಬಿ ನಾನು ಇದು ಬೆಂಗಳೂರಿಂದ ತೊಗೊಬಂದಿದ್ದು. ಸಕ್ಕತ್ತಾಗಿ ಹತ್ಕೊಂಡೈತೆ. ದೃಷ್ಟಿ ಆಗದೆ ಇರಲಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ. ಒಂದು ಎಲೆ ಬಿಟ್ಟಿದೆ ನಾನು ತೊಗೊಂಡು ಬಂದಮೇಲೆ. ಖುಷಿ ಆಯಿತು ಫ್ರೆಂಡ್ಸ್. ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಹಿಂಗೆ ಇಟ್ಕೊಬಂದಿದ್ದೆ ಡೈರೆಕ್ಟ್. ಇದೊಂದು ಕಟ್ಟಿ ಇಟ್ಕೊಬಂದಿದ್ದೆ. ಇಲ್ಲೇ ನೀರು ಹಾಕ್ಬಿಟ್ಟಿಟ್ಟೆ. ಮಣ್ಣಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಲ್ಲೇ ಮನೆ ಒಳಗಡೆ ಇಟ್ಕೊಂಡು ಬೆಳೆಸ್. ಫ್ರೆಂಡ್ಸ್ ಸಾಂಬಾರು ಕೂಡ ಆಯಿತು. ಸಾಂಬಾರು ಆದಮೇಲೆ ಒಂದೆರಡು ಹಪ್ಳ ಕರ್ಕೊಂಡು ಬೆಳಗ್ಗೆ ಮಾಡಿದ ಅನ್ನನೇ ಇತ್ತಲ್ಲ, ವೇಸ್ಟ್ ಯಾಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅನ್ನ ಮಾಡ್ಕೊಂಡು, ಯಾಕಂದರೆ ನಾನು ಒಬ್ಬಳೇ ಇದ್ದಿದ್ದು, ನಮ್ಮ ಮನೆಯವರು ಇದ್ದಿದ್ರೆ ಮುದ್ದೆ ಮಾಡ್ತಾಯಿದ್ದೆ. ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್.